ಕಾಬೋದ್ ಕೂಟಕ್ಕೆ ಬಂದು ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು? ನನ್ನ ಹೆಸರು ಪ್ರಶಾಂತ್ ಅಂತ, ನಾನು ರಾಮನಗರದಿಂದ ಬಂದಿದ್ದೀನಿ. ಈ ಒಂದು ಕೂಟಕ್ಕೆ ಬರಬೇಕಾದ್ರೆ ನಾನು ತುಂಬ ಬಲಹೀನತೆಯಲ್ಲಿ ಬಂದಿದ್ದೆ. ನಾನು ಅನೇಕ ಪ್ರಶ್ನೆಗಳೊಂದಿಗೆ ನಾನು ಬಂದಿದ್ದೆ. ನನಗೆ ಎಷ್ಟೋ ಪ್ರಶ್ನೆಗಳಿಗೆ ಎಲ್ಲೆಲ್ಲೂ ಉತ್ತರ ಸಿಕ್ಕಿಲ್ಲ. ಆದರೆ ಈ ಒಂದು ಕೂಟದ ಮುಖಾಂತರವಾಗಿ ನಾನು ಅನೇಕ ಗೊಂದಲಗಳಿಗೆ ದೇವರೊಂದು ಉತ್ತರವಾಗಿ ನನಗೆ ಬಂದ. ಮತ್ತು ಪವಿತ್ರಾತ್ಮನ ಒಂದು ಅನುಭವ ಏನು ಅನ್ನೋದನ್ನು ಇವತ್ತು ನಾನು ಅರಿತುಕೊಂಡೆ. ಅದು ಒಂದು ಪವಿತ್ರಾತ್ಮ ಒಂದು ಶಕೆ ಏನು ಅನ್ನೋದನ್ನು ನಾನು ಇವತ್ತು ಅರಿತುಕೊಂಡೆ. ನಿಜವಾಗ್ಲೂ ನನ್ನೆಲ್ಲ ಇದ್ದಂಥ ಅನೇಕ ಪ್ರಶ್ನೆಗಳಿಗೆ ಈ ಒಂದು ಕೂಟದ ಮುಖಾಂತರವಾಗಿ ದೇವರೊಂದು ದೊಡ್ಡ ಒಂದು ಉತ್ತರವನ್ನು ದೇವರು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಸೇವೆ ಹೇಗೆ ಮಾಡೋದು ಮತ್ತು ಸುವಾರ್ತೆ ಹೇಗೆ ಸಾರೋದು, ನಮ್ಮನ್ನು ಹೇಗೆ ಬಲಪಡಿಸಿ ನಡೆಸೋದು ಅನ್ನೋದನ್ನು ಈ ಒಂದು ಕೂಟದ ಮುಖಾಂತರ ತಿಳಿದುಕೊಂಡೆ. ಈ ಒಂದು ಕಾಬೋದ್ನಲ್ಲಿ ನಾವು ಅನೇಕರು ಕುರಿಗಳಾಗಿ ಬಂದಿದ್ದೇವೆ, ಆದರೆ ಹೋಗುವಾಗ ರಣರಂಗದ ಕುದುರೆಗಳಾಗಿ ನಾವು ಹಿಂದೆ ತಿರುಗಿ ಹೋಗ್ತಾ ಇದ್ದೇವೆ. ನಿಜವಾಗ್ಲೂ ನಾವು ಸೋತಂಥ ಹೃದಯಗಳಿಗೆ ಇವತ್ತು ನಾವು ಜಯಶಾಲಿಗಳಾಗಿದ್ದೇವೆಂದು ಈ ಒಂದು ಕಾಬೋದ್ನಲ್ಲಿ ನಾವು ಅನುಭವವನ್ನು ಹೊಂದಿಕೊಂಡಿದ್ದೇವೆ. ನಿಜವಾಗ್ಲೂ ಈ ಕಾಬೋದ್ ಮೀಟಿಂಗ್ ಬಂದಿರೋದ್ರಿಂದ ನಮಗೆ ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್. ನಾನು ಮೊದಲನೇ ಸಲ ಬಂದಿದ್ದೀನಿ ಬೀದರ್ ಜಿಲ್ಲೆಯಿಂದ. ಸುವಾರ್ತೆ ಕಾರ್ಯಕ್ಕಾಗಿ ಯೇಸುವಿನ ಸುವಾರ್ತೆ ಎಲ್ಲರಿಗೆ ತಲುಪಿಸೋದಕ್ಕಾಗಿ ಇಲ್ಲಿ ಒಂದು ಪ್ರೋತ್ಸಾಹದಾಯಕವಾದಂಥ 2 ದಿವಸಗಳ ಅತ್ಯಧಿಕವಾದಂಥ ಉನ್ನತವಾಗಿರ್ತಕ್ಕಂಥ ಅನುಭವಗಳಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ನಾನು ಸಂತೋಷ ಹಂಚ್ಕೊಳ್ಳೋಕ್ಕೆ ತುಂಬ ಸಂತೋಷವುಳ್ಳವನಾಗಿದ್ದೇನೆ. ನಾನು ರಾಮನಗರ ಜಿಲ್ಲೆಯಿಂದ ಬಂದಿರೋಳು. ಕಾಬೋದ್ ಮೀಟಿಂಗು ನನಗೆ ತುಂಬ ಆಶೀರ್ವಾದಕರವಾಗಿತ್ತು. ಕಾರಣ ಏನಂತಂದರೆ ಈ ಸೇವೆ ಮಾಡೋದಕ್ಕಾಗಿಯೂ ಮತ್ತು ಈ ಯವನ ಕಾಲದಲ್ಲಿ ಕರ್ತನ ಸೇವೆಗಾಗಿ ನಾವು ಹೇಗೆ ಪ್ರೋತ್ಸಾಹದಿಂದ ಕೆಲಸ ಮಾಡಬೇಕೆಂಬುದಾಗಿ ನಾವು ಕಾಬೋದ್ ಮೀಟಿಂಗಲ್ಲಿ ತಿಳ್ಕೊಂಡವಳಾಗಿದ್ದೇನೆ. Wow! What a blessed Kaboth 2025. ಎಷ್ಟು ಆಶೀರ್ವದಿಸಲ್ಪಟ್ಟ ಯುವಜನರ ಕೂಟ ಇದು. ಕರ್ನಾಟಕದಾದ್ಯಂತ ಅನೇಕ ಸಭೆಗಳಿಂದ ಸಾವಿರಾರು ಜನ ಯುವಜನರು ಕೂಡಿ ಬಂದು ಆತ್ಮದಲ್ಲೂ ಸತ್ಯದಲ್ಲೂ ದೈವ ವಚನದ ಪ್ರಮಾಣದಲ್ಲಿ ಅಭಿಷಕ್ತರ ಮಾತುಗಳಿಗೆ ಕಿವಿಗೊಟ್ಟು ಈಗ ಹೊರಡ್ತಾ ಇದ್ದಾರೆ. ಇವರು ಹೋಗುವ ಪ್ರತಿಯೊಂದು ಸಭೆಗೂ ಪ್ರತಿಯೊಂದು ಸ್ಥಳಕ್ಕೂ ಈ ಯುವಜನರು ಇವರಿಗೆ ಇಲ್ಲಿ ಉರಿಸಿದ ಆತ್ಮನ ಬೆಂಕಿ ಕರ್ನಾಟಕದಾದ್ಯಂತ ಎಲ್ಲ ಸಭೆಗಳಲ್ಲೂ ಜೀವನಕ್ಕಾಗಿ ಇವರನ್ನ ದೊಡ್ಡ ಸೈನ್ಯವಾಗಿ ಯೆಹೋವ ದೇವರು ಕಳಿಸ್ತಾ ಇದ್ದಾನೆ. ಕರ್ತನಾದ ಯೇಸು ಸ್ವಾಮಿ ತಾನೇ ಎಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ನಮ್ಮೊಟ್ಟಿಗೆ ಕೈ ಜೋಡಿಸಿದಂಥ ಎಲ್ಲ ಸಭಿಕರಿಗೂ ಎಲ್ಲ ಸಭಾ ನಾಯಕರುಗಳಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ನನ್ನ ಜೊತೆಯಲ್ಲಿ ಪಾಸ್ಟರ್ ಶ್ರೀನಿ ಇದ್ದಾರೆ, ಆಲ್ ದ ವೇ ಫ್ರಮ್ ದುಬೈ. ಅವರ ಅಭಿಷಕ್ತ ಸೇವೆಯನ್ನು ಮಾಡಿದ್ರು, ಅವರ ಅನುಭವಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ. Greetings to all. It's been amazing to be in Kaboth 2025 led by Pastor Ravi Mani, a dear friend and amazing servant of God. What you see behind is a great army that has been raised, unleashed into Karnataka, into India to win the nations for the world. It's been my privilege, my joy and honor to be serving alongside him. I thank God for everything that happened here. Waiting for what will come out of this. Amen. ಬರುವ ವರ್ಷ 2026 ಇದಕ್ಕಿಂತ ಉನ್ನತವಾಗಿ ವಿಶಾಲವಾಗಿ ಅನೇಕ ಸಾವಿರ ಯುವ ಜನಗಳೊಂದಿಗೆ ಮತ್ತೆ ಭೇಟಿ ಮಾಡೋವರೆಗೂ ಕಬೋದ್ ನಿಮಗಾಗಿ ಬೀಳ್ಕೊಡ್ತಾ ಇದ್ವಿ.
God bless you. Come on, Kabod!